Hi, hello. Welcome to YouTube class with me, Swati Mohan, and the class is for first year BCom, second semester, subject cost accounting. In today's topic, we are going to discuss about third problem of cost sheet. ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೂ ಯೂಟ್ಯೂಬ್ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಮೂರನೇ ಪ್ರಾಬ್ಲಮ್ ಮಾಡ್ತಾ ಇದ್ದೀವಿ ಕಾಸ್ಟ್ ಶೀಟ್ ರಿಲೇಟೆಡ್ ಆಗಿ. ಸೊ ಒಂದು ಹೊಸ ಪ್ರಾಬ್ಲಮ್, ಕಳೆದ ಪ್ರಾಬ್ಲಮ್ಗಿನ ಒಂದಿಷ್ಟು ಸಣ್ಣ ಪುಟ್ಟ ಚೇಂಜಸ್, ಸೇಮ್ ಆ್ಯಸ್ ಇಟ್ ಈಸ್, ಆದರೆ ಒಂದೆರಡು ಮೂರು ಚೇಂಜಸ್. ಏನಪ್ಪ ಚೇಂಜಸ್ ಅಂತ ಪ್ರಾಬ್ಲಮ್ ನೋಡ್ತಾ ಮಾಡೋಣ. ಬಟ್ ಈಗ ಈ ಕ್ಲಾಸಲ್ಲಿ ನೀವು ಕಲ್ತ್ಕೊಳ್ಳೋ ಅಂಥದ್ದು ಭಾಳ ಇಂಪಾರ್ಟೆಂಟ್ ಒನ್. ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರಿಗೆ ನಾನು ಹೇಳ್ತಾ ಇರೋದು ಸ್ವಲ್ಪ ಸ್ಪೀಡ್ ಅನಿಸುತ್ತೆ ಅಂದರೆ ನಿಮ್ಮ ವಿಡಿಯೋದಲ್ಲಿ ಒಂಚೂರು ಹಿಂಭಾಗಕ್ಕೆ ಹೋಗಿ ರಿವೈಂಡ್ ಮಾಡಿ ನೋಡಿ, ಕಲ್ತ್ಕೊಳ್ಳಿ. ಓಕೆ, ಸೊ ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ಪ್ರಾಬ್ಲಮನ್ನು. ಒಂದು ಸಣ್ಣ ಟ್ವಿಸ್ಟ್ ಇರುತ್ತೆ. ಇದುವರೆಗೂ ಈ ಎರಡು ಪ್ರಾಬ್ಲಮಲ್ಲಿ ಮಾಡದೇ ಇರೋದನ್ನು ಇದರಲ್ಲಿ ಈ ಪ್ರಾಬ್ಲಮಲ್ಲಿ ಮಾಡ್ತೀವಿ. ಬಟ್ ಅಂತಹ ದೊಡ್ಡ ಭಯಂಕರ ಟ್ವಿಸ್ಟ್ ಏನಲ್ಲ. ನಿಮಗೆ ಈಗ ಅರ್ಥ ಆಗೋಂಗೆ ಆ್ಯಕ್ಚುಯಲ್ ಕಾಸ್ಟ್ ಶೀಟಿನ ಅರ್ಥ ಏನು ಅನ್ನೋದು ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ. ಇಂಟ್ರೊಡಕ್ಷನ್ನೇ 1 ನಿಮಿಷ ಆಯಿತು. ಪ್ರಾಬ್ಲಮಿಗೆ ಹೋಗೋಣ. ಸೊ ದ ಫಾಲೋಯಿಂಗ್ ಫಿಗರ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಬುಕ್ಸ್ ಆಫ್ ಫ್ಯಾಷನ್ ಲಿಮಿಟೆಡ್. ಫ್ಯಾಷನ್ ಲಿಮಿಟೆಡ್ ಅವರ ಬುಕ್ಸಿಂದ ಈ ಒಂದು ಟ್ರಾನ್ಸಾಕ್ಷನನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ಫಾರ್ ದ ಇಯರ್ ಎಂಡೆಡ್ 34/2019 ಪ್ರಿಪೇರ್ ಎ ಕಾಸ್ಟ್ ಶೀಟ್ ಶೋಯಿಂಗ್ ಕ್ಲಿಯರ್ಲಿ ದಟ್ ಟೋಟಲ್ ಕಾಸ್ಟ್ ಅಂದರೆ ಎಂಡಲ್ಲಿ ಸಿಗೋ ಟೋಟಲ್ ಕಾಸ್ಟ್ ಆ್ಯಂಡ್ ದ ಕಾಸ್ಟ್ ಪರ್ ಯೂನಿಟ್. ಟೋಟಲ್ ಕಾಸ್ಟನ್ನು ಮಾಡ್ತಿರ್ತೀವಿ ಗೊತ್ತಾ. ಸೊ ಅದ್ರ ಜೊತೆಗೆ ಒಂದೊಂದು ಯೂನಿಟಿಗೆ ಎಷ್ಟು ಖರ್ಚಾಗುತ್ತೆ ಅಂತ ತೋರಿಸೋದು. ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅಂಡರ್ ಪ್ರೈಮ್ ಕಾಸ್ಟ್, ಫ್ಯಾಕ್ಟ್ರಿ ಕಾಸ್ಟ್, ಆಫೀಸ್ ಕಾಸ್ಟ್ ಆ್ಯಂಡ್ ಆಲ್ಸೋ ಕ್ಯಾಲ್ಕುಲೇಟ್ ದಿ ಪ್ರಾಫಿಟ್ ಆರ್ ಲಾಸ್ ಮೇಡ್. ಓಕೆ, ನೋಡೋಣ ಪ್ರಾಬ್ಲಮ್ಮು. ನೀರು ಚೆಲ್ಲಿದೆ ಅಷ್ಟೇ, ಇನ್ನೇನಿಲ್ಲ. ಸೊ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಅದನ್ನು ನಾವು ಡೈರೆಕ್ಟ್ ಮೆಟೀರಿಯಲ್ಸಲ್ಲಿ ಹೆಡಿಂಗ್ ಬರ್ಕೊತೀವಿ. ಆ್ಯಡ್ ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್ಸ್ ಆ್ಯಡ್ ಮಾಡ್ಕೊತೀವಿ ಡೈರೆಕ್ಟ್ ಮೆಟೀರಿಯಲ್ಸಲ್ಲಿ, ಆಯಿತಾ. ಕ್ಯಾರೇಜ್ ಇನ್ವರ್ಡ್ಸ್ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀವಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಡೈರೆಕ್ಟ್ ಮೆಟೀರಿಯಲ್ಸಲ್ಲಿ ಲೆಸ್ ಮಾಡ್ತೀವಿ. ಅದಾದಮೇಲೆ ಮೆಟೀರಿಯಲ್ ಸಿಗುತ್ತೆ. ಆಮೇಲೆ ಲೇಬರ್ಸ್ ಬರುತ್ತೆ. ಲೇಬರ್ಸ್ ಜೊತೆಗೆ ನಮಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರಬೇಕಿತ್ತು, ಅದಿಲ್ಲ. ಸೊ ದಟ್ ಇಲ್ಲದೆ ಲೇಬರ್ಗೆ ಮುಗಿಸ್ತೀವಿ. ಇದಿಷ್ಟಕ್ಕೆ ಪ್ರೈಮ್ ಕಾಸ್ಟ್ ಆಯಿತು. ಮುಂದೆ ಏನಾದರೂ ಇದ್ದರೆ ನೋಡ್ಬೋದು, ಬಟ್ ಇಲ್ಲಿಲ್ಲ ಅನಿಸುತ್ತೆ. ಇಲ್ಲಿಗೆ ಪ್ರೈಮ್ ಕಾಸ್ಟ್ ಆಯಿತು. ನೆಕ್ಸ್ಟ್ ಹೋಗೋಣ. ಡಿಪ್ರಿಸಿಯೇಷನ್ ಅಂತ ಕೊಟ್ಬಿಟ್ಟು ಆಫೀಸಿಗೆ ಸಪ್ರೇಟು, ಫ್ಯಾಕ್ಟ್ರಿಗೆ ಸಪ್ರೇಟು, ಸ್ಟಾಫ್ ಕಾರು, ಬ್ರಾಂಚ್ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಡಿಪ್ರಿಸಿಯೇಷನ್ ಅಂತ ಹೆಡಿಂಗ್ ಕೊಟ್ಟು, ಯೂಶ್ವಲ್ ಆಗಿ ಡಿಪ್ರಿಸಿಯೇಷನ್ ಹೇಗೆ ಮಾಡ್ತಾರೆ ಅಂದರೆ ನಿಮ್ಗೆಲ್ರಿಗೂ ಗೊತ್ತಾಯಿದೆ. ಡಿಪ್ರಿಸಿಯೇಷನ್ ಆಫ್ ಆಫೀಸ್ ಬಿಲ್ಡಿಂಗ್ ಅಂತ ಕೊಡ್ತಾರೆ, ಡಿಪ್ರಿಸಿಯೇಷನ್ ಆಫ್ ಇದು ಫ್ಯಾಕ್ಟ್ರಿ ಬಿಲ್ಡಿಂಗ್ ಅಂತ. ಇಲ್ಲಿ ಸುಮ್ಮನೆ ಹೆಡಿಂಗ್ ಕೊಟ್ಟು ಫ್ಯಾಕ್ಟ್ರಿ ಬಿಲ್ಡಿಂಗ್, ಆಫೀಸ್ ಬಿಲ್ಡಿಂಗ್, ಸ್ಟಾಫ್ ಕಾರ್ ಮತ್ತು ಬ್ರಾಂಚ್ ಆಫೀಸ್ ಎಕ್ಸ್ಪೆನ್ಸಸ್. ಸೊ ಇದು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೆಳಗಡೆ ಬರುತ್ತೆ. ಆಮೇಲೆ ಇದು ಆಫೀಸ್ ಓವರ್ ಹೆಡ್ಸ್ ಕೆಳಗಡೆ ಬರುತ್ತೆ. ಇದು ಕೂಡ ಆಫೀಸ್ ಓವರ್ ಹೆಡ್ಸ್ ಕೆಳಗೆ ಬರುತ್ತೆ. ಬ್ರಾಂಚ್ ಆಫೀಸ್ ಎಕ್ಸ್ಪೆನ್ಸಸ್ ಅನ್ನೋದನ್ನು ಕೂಡ ನಾವು ಇಲ್ಲಿ ಆಫೀಸ್ ಓವರ್ ಹೆಡ್ಸ್ ಕೆಳಗಡೆ ತೊಗೊಂಡಿದ್ದೀವಿ. ಇದನ್ನು ಬ್ರಾಂಚ್ ಆಫೀಸ್ ಎಕ್ಸ್ಪೆನ್ಸಸ್ ಅನ್ನೋದನ್ನು ನಾವು ಆಫೀಸ್ ಓವರ್ ಹೆಡ್ ಕೆಳಗಡೆ ತೊಗೊಂಡಿದ್ದೀವಿ. ಇಲ್ಲಿ ಈ ಪಾಯಿಂಟ್ ಆಫ್ ಟೈಮಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಗೂ ತೊಗೊಂಡ್ರು ತಪ್ಪೇನಿಲ್ಲ. ಸೆಲ್ಲಿಂಗಿಗೋಸ್ಕರ ಬೇರೆ ಬ್ರಾಂಚನ್ನು ಮಾಡಿ ಅಲ್ಲಿ ಆಫೀಸನ್ನು ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋದನ್ನು ತೊಗೋಬೋದು. ಇಲ್ಲಿ ಆಫೀಸ್ ಅಂತ ಬಂದಿದೆ, ನಿಮ್ಗೆ ಈಸಿ ಆಗಲಿ ಅಂತ ನಾನು ಆಫೀಸ್ ಓವರ್ ಹೆಡ್ ಕೆಳಗಡೆ ತೊಗೊಂಡಿದ್ದೀನಿ. ಇನ್ನು ಇನ್ಶೂರೆನ್ಸ್, ಸ್ಟಾಫ್ ಕಾರ್ ಸೇಮ್ ಆ್ಯಸ್ ಯೂಶುವಲ್ ಆಫೀಸ್ ಓವರ್ ಹೆಡ್. ನೆಕ್ಸ್ಟ್ ಕ್ಲಾಸಿಂದ ಇದೆಲ್ಲ ಬರೆಯಲ್ಲ, ಡೈರೆಕ್ಟ್ ಪ್ರಾಬ್ಲಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಫೀಸ್ ಬಿಲ್ಡಿಂಗ್, ಆಫೀಸ್ ಓವರ್ ಹೆಡ್, ಫ್ಯಾಕ್ಟ್ರಿ ಬಿಲ್ಡಿಂಗ್, ಫ್ಯಾಕ್ಟ್ರಿ ಓವರ್ ಹೆಡ್, ಡೆಲಿವರಿ ವ್ಯಾನ್ ಮೇಂಟೆನೆನ್ಸ್ ಎಲ್ಲಿ ಬರುತ್ತೆ ಹೇಳಿ ನೋಡೋಣ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆ್ಯಂಡ್ ರನ್ನಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಒಂದೇ. ಡೆಲಿವರಿ ಮ್ಯಾನ್ ಮೇಂಟೆನೆನ್ಸ್ ಆ್ಯಂಡ್ ರನ್ನಿಂಗ್ ಎಕ್ಸ್ಪೆನ್ಸಸ್ ಸೇರಿ ಇದು. ಇಲ್ಲೊಂದು ಸಣ್ಣ ಟ್ವಿಸ್ಟ್ ಕೊಟ್ಟಿದ್ದಾರೆ. ಪ್ರಾಬ್ಲಮನ್ನು ನೋಡಿ ಅರ್ಥ ಆಗುತ್ತೆ. ಸ್ಯಾಲರಿ ಇನ್ಕ್ಲೂಡ್ಸ್, ಸ್ಯಾಲರಿ ಅಂತ ಕೊಟ್ಟಿದ್ದಾರೆ. ಈ ಸ್ಯಾಲರಿ ಒಟ್ಟು 3 ಲಕ್ಷ. ಅರ್ಥ ಆಗ್ತಿದೆಯಾ? ಸೊ ಈ 3 ಲಕ್ಷದಲ್ಲಿ ಸೇಲ್ಸ್ ಮ್ಯಾನೇಜರ್ ಸ್ಯಾಲ್ರಿ 25,000, ಫ್ಯಾಕ್ಟ್ರಿ ಚೀಫ್ ಇಂಜಿನಿಯರ್ ಸ್ಯಾಲ್ರಿ 25,000. ಇನ್ನು ಮಿಕ್ಕಿದ್ದನ್ನು ಅವರೇ ಹೇಳ್ತಾ ಇರೋ ಹಾಗೆ
ಸ್ಯಾಲರಿಯಲ್ಲಿ ಫ್ಯಾಕ್ಟ್ರಿಗೆ ರಿಲೇಟೆಡ್ ಆಗಿರೋದು 25,000, ಇನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಗೆ ಸೇಲ್ಸ್ ಮ್ಯಾನೇಜರ್ ಅಂದರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಗೆ 25,000. ಅಲ್ಲಿಗೆ ಇನ್ನು ಮಿಕ್ಕಿರೋದು ಹೆಂಗೆ ಅಂದರೆ ಅದನ್ನು ನಾವು ಆಫೀಸ್ ಓವರ್ ಹೆಡ್ ಅಂತ ತಗೊತೀವಿ. ಇದೊಂದು ಸ್ಮಾಲ್ ಟ್ವಿಸ್ಟು, ಮೊದಲನೇ ಟ್ವಿಸ್ಟ್ ಇದು. ಫಿನಿಶ್ಡ್ ಗೂಡ್ಸ್ ವೇರ್ ಹೌಸ್ ಎಕ್ಸ್ಪೆನ್ಸಸ್, ಇದನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಿಗೆ ಹಾಕೊಳ್ಳೋಣ. ಎಲೆಕ್ಟ್ರಿಸಿಟಿ ಇನ್ಕ್ಲೂಡ್ಸ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. 40,000 ಎಲೆಕ್ಟ್ರಿಸಿಟಿ ಏನಿದೆ ಇದರಲ್ಲಿ 4,000 ರೂಪಾಯಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸಿಗೆ ಆಗುತ್ತೆ. ಅಲ್ಲಿಗೆ ಮಿಕ್ಕಿದ್ದನ್ನು ಎಲೆಕ್ಟ್ರಿಸಿಟಿ ನಾವು ಎಲ್ಲಿ ತೊಗೊತೀವಿ ಅಂದರೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೆಳಗಡೆಗೆ ತೊಗೊತೀವಿ. ಅರ್ಥ ಆಯ್ತಾ? ಸೊ ಒಂದು 4,000 ಮಾತ್ರ, 40,000ದಲ್ಲಿ 4,000 ಕಳೆದ್ರೆ 36,000 ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೆಳಗಡೆಗೆ ಹಾಕೊತೀವಿ. ಇನ್ನು ಅಡ್ವರ್ಟೈಸ್ಮೆಂಟಿಗೆ 20,000, ಇದನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಕೆಳಗಡೆಗೆ ಹಾಕೊತೀವಿ. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ಸು ಇದನ್ನು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೆಳಗಡೆಗೆ. ಸೇಲ್ಸ್ ಪ್ರಮೋಷನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಫ್ಯಾಕ್ಟ್ರಿ ಅಡ್ಮಿನಿಸ್ಟ್ರೇಷನ್ ಇದನ್ನು ಕೂಡ ಆಫೀಸ್ ಓವರ್ ಹೆಡ್ಸ್ ಕೆಳಗಡೆಗೆ ಹಾಕ್ಕೊತೀವಿ. ಮುಂದೋಗೋಣ. ಇನ್ನು ಎಕ್ಸ್ಪೆನ್ಸಸ್ ಫಾರ್ ಪಾರ್ಟಿಸಿಪೇಷನ್ ಇನ್ ದಿ ಎಕ್ಸಿಬಿಷನ್ ಅನ್ನೋ ಅಂಥದ್ದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಎಕ್ಸಿಬಿಷನಲ್ಲಿ ಸೇಲ್ಸೇ ಜಾಸ್ತಿ. ಸೇಲ್ಸ್ ಪ್ರಮೋಷನನ್ನು ಮಾಡೋದಕ್ಕೆ ನಾವೆಲ್ಲರೂ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲ ಕಂಪನಿಯವರು, ಹೌದಾ? ಸೊ ಕಂಪನಿಯವರು ಸೇಲ್ಸ್ ಪ್ರಮೋಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಕ್ಸಿಬಿಷನಲ್ಲಿ ಅವರು ಎಕ್ಸ್ಪೆನ್ಸಸನ್ನು ಇನ್ಕರ್ ಮಾಡಿದ್ದಾರೆ. ಹಂಗೆ ಎಕ್ಸ್ಪೆನ್ಸಸನ್ನು ಇನ್ಕರ್ ಮಾಡಿದ್ರೆ ಸೇಲ್ಸ್ ಪ್ರಮೋಷನಲ್ಲಿ ನಾವು ಇದನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಿಗೆ ಹಾಕ್ತಾರೆ. ಅರ್ಥ ಆಯ್ತಾ? ಇನ್ನು ಸೇಲ್ಸ್, ಟೋಟಲ್ ಸೇಲ್ಸ್ ಇದೆಯಲ್ಲ, ಟೋಟಲ್ ಕಾಸ್ಟಲ್ಲಿ ಸೇಲ್ಸನ್ನು ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಇದು ನಿಮಗೆ ಗೊತ್ತಿರೋ ಅಂಥದ್ದು. ಇಲ್ಲೊಂದು ಹೊಸ ಟಾಪಿಕ್ ಇದೆ, ಯೂನಿಟ್ಸ್ ಪ್ರೊಡ್ಯೂಸ್ 10,000 ಅಂತ. ಏನಪ್ಪ ಇದು ಯೂನಿಟ್ಸ್ ಪ್ರೊಡ್ಯೂಸ್ 10,000 ಅಂದರೆ ಇದೇನೇನು ಟೋಟಲ್ ಕಾಸ್ಟ್ ಆಗಿದೆ, ಎಲ್ಲ ಖರ್ಚುಗಳಾಗಿದೆ, ಇದೆಲ್ಲ 10,000 ಯೂನಿಟ್ಟಿಗೆ. ಇಲ್ಲಿ ಅವ್ರು ಕೊಟ್ಟಿರಲ್ಲ, ಇಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ಡೈರೆಕ್ಟ್ 10,000 ಕೊಟ್ಟಿರ್ತಾರೆ. ಇದು ಅಮೌಂಟ್ ಅಲ್ಲ, ಇದು ಯೂನಿಟ್ಸ್. ಇದೇನೇನು ಟೋಟಲ್ ವೆಚ್ಚ ಆಗಿದೆ, ಈ ಟೋಟಲ್ ವೆಚ್ಚ ಸೇಲ್ಸ್ ಆಗಿರೋದು 10,000 ಯೂನಿಟಿಗೆ, ಎಕ್ಸ್ಪೆನ್ಸಸ್ ಆಗಿರೋದು 10,000 ಯೂನಿಟ್ಗೆ. ಇದು ಯೂನಿಟ್ಸಿಗೆ. ನಾವು ಇವತ್ತಿನ ಪ್ರಾಬ್ಲಮಲ್ಲಿ ಈ ಟ್ವಿಸ್ಟನ್ನು ಇಟ್ಕೊಂಡು ಪ್ರಾಬ್ಲಮನ್ನು ಮಾಡ್ತಾ ಹೋಗೋಣ. ಫಸ್ಟಿಗೆ ನೋಡಿ, ಕ್ವೆಶನನ್ನು ಇಟ್ಕೊಂಡು ಪ್ರಾಬ್ಲಮನ್ನು ನಾನು ಟೈಮ್ ಆಗುತ್ತೆ ಅಂತ ಹೇಳಿ ಬರಿತಾ ಟೈಮ್ ಆಗುತ್ತೆ ಅಂತ ಹೇಳಿ ನಿಮಗೋಸ್ಕರ ಈಗ ಸಾಲ್ವ್ ಮಾಡಿ ಇಟ್ಟಿದ್ದೀನಿ. ಹೇಳ್ತಾ ಎಕ್ಸ್ಪ್ಲೈನ್ ಮಾಡೋಣ ಅಂತ. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 10 lakhs ಇದೆ. ನಾವು ಫಸ್ಟಿಗೆ ಪ್ರಾಬ್ಲಮನ್ನು ಬರೀವಾಗ ಕಾಣಿಸ್ತಿದೆ ಅಂದ್ಕೊತೀನಿ. ಕ್ಲಿಯರ್ ಆಗಿದೆಯಾ? ಓಕೆ. ಕಾಸ್ಟ್ ಶೀಟ್ ಆಫ್ ಫ್ಯಾಷನ್ ಲಿಮಿಟೆಡ್ for the year ended 30th April 2019. ಯೂನಿಟ್ ಪ್ರೊಡ್ಯೂಸ್ 10,000. ನಾವು ಕಾಲಮ್ ಹಾಕೊಳ್ಳುವಾಗ ಹಿಂಗೆ ಹಾಕೊತಾ ಇದ್ವಿ, ಇದನ್ನು ಬ್ಲ್ಯಾಂಕ್ ಬಿಡ್ತಾ ಇದ್ವಿ, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಈ ಒಂದು ಕ್ಲಾಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಟೋಟಲ್ ಕಾಸ್ಟ್ ಆಫ್ 10,000 ಯೂನಿಟ್ಸನ್ನು ಬರೆದು ಕಾಸ್ಟ್ ಪರ್ ಯೂನಿಟ್ ಪ್ರತಿಯೊಂದು ಖರ್ಚಿಗೂ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಪ್ರತಿಯೊಂದು ಮೆಟೀರಿಯಲ್ಸಿಂದು ಹಿಂಗೆ ನಾವು ತೊಗೊಳಕ್ಕೆ ಬರಲ್ಲ. ಟೋಟಲ್ ಡೈರೆಕ್ಟ್ ಮೆಟೀರಿಯಲ್ಸ್ ಆದಮೇಲೆ ಪ್ರತಿಯೊಂದು ಖರ್ಚಿಗೂ ಡಿವೈಡೆಡ್ ಬೈ 10,000 ಮಾಡಬೇಕು. 24 lakh ಡಿವೈಡೆಡ್ ಬೈ 10,000 ಮಾಡಿದ್ರೆ ನಮಗೆ 240 rupees ಬರುತ್ತೆ. 240 rupees ಚೇಂಜ್ ಬಂದರೆ ಚೇಂಜ್ ಬರಿತೀವಿ, ಚೇಂಜ್ ಬರಲ್ಲ. ಸೊ 240 rupees 0 ಪೈಸೆ ಹೀಗೆ ಬರಿತಾ ಹೋಗಬೇಕು ಪ್ರತಿ ಒಂದು ಸಿಂಗಲ್ ಯೂನಿಟ್ ಎಕ್ಸ್ಪೆನ್ಸಸ್ಸಿಗೂ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಇವಾಗ ಪ್ರಾಬ್ಲಮಲ್ಲಿ ಗೊತ್ತಿರೋ ಅಂತಹ ಪ್ರಾಬ್ಲಮ್ಮೇ ಆಗಿರೋದ್ರಿಂದ ಸ್ಟಾರ್ಟ್ ಮಾಡೋಣ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 10,000 rupees, 10 lakh rupees, ಅದನ್ನು 10 lakh ಅಂತ ಬರ್ತಿದ್ದೀವಿ. ಆ್ಯಡ್ ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್ಸ್ 23 lakh rupees, ಆ್ಯಡ್ ಕ್ಯಾರೇಜ್ ಇನ್ವರ್ಡ್ 1 lakh rupees, ಟೋಟಲ್ ಮಾಡಿದ್ರೆ 34 lakh ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ನೋಡಿ ಮಾಡಿದ್ವಿ, ಅದನ್ನು ಮೊದಲನೇದಾಯಿತು ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಕ್ಯಾರೇಜ್ ಇನ್ವರ್ಡ್ಸ್, ಕ್ಲೋಸಿಂಗ್ ಸ್ಟಾಕನ್ನು ಬರೆಯೋಣ. 10 lakh rupees ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 10 lakh rupees ಇದೆ.
ಎಲ್ಲ ಆ್ಯಡ್ ಮಾಡಿ ಇದನ್ನು ಲೆಸ್ ಮಾಡಿದ್ರೆ ನಮಗೆ 24 ಲ್ಯಾಕ್ ಬರುತ್ತೆ. 24 ಲ್ಯಾಕನ್ನು ಔಟರ್ ಕಾಲಮಲ್ಲಿ ಬರಿತೀರ. ಔಟರ್ ಕಾಲಮಲ್ಲಿ ಬರೆದು ಅದನ್ನು 10,000 ಯೂನಿಟ್ಸ್ 10,000 ಯೂನಿಟ್ಸ್ ಜೊತೆಗೆ ಡಿವೈಡ್ ಮಾಡಬೇಕು. ಇಲ್ಲೇ ಬರಿತಾ ಇದ್ದೀನಿ, ಒಂದೇ ಎಕ್ಸಾಂಪಲ್ ಬರೆಯೋದು ನಾನು. 24 ಲ್ಯಾಕ್ ಡಿವೈಡೆಡ್ ಬೈ 10,000 ನಿಮಗೆ ಇಲ್ಲೇ ತೋರಿಸಿದ್ರೆ ಇದಿಷ್ಟು ಝೀರೋ ಕಾಟ್ ಆಗುತ್ತೆ. ಕಾಟ್ ಆದರೆ ಇಲ್ಲಿ ಬರೋ ಅಮೌಂಟು 240 ರುಪೀಸ್. ಓಕೆ, ಇದಿಷ್ಟು ಬರುತ್ತೆ. ಎಲ್ಲನೂ ಹಾಗೆ ಮಾಡೋದು, ಡಿವೈಡೆಡ್ ಬೈ 10,000. ನೆಕ್ಸ್ಟ್ ಡೈರೆಕ್ಟ್ ಲೇಬರ್ಸ್ ಎಷ್ಟಿದೆ? 5 ಲ್ಯಾಕ್ ರುಪೀಸ್ ಇದೆ. ಸೊ ಇಲ್ಲಿ ನಾವು ಡೈರೆಕ್ಟ್ ಲೇಬರನ್ನು ಬರೆದ್ವಿ, 5 ಲ್ಯಾಕನ್ನು ಬರೆದ್ವಿ, ಡಿವೈಡೆಡ್ ಬೈ 10,000 ಮಾಡಿದ್ರೆ 50 ರುಪೀಸ್ ಬರುತ್ತೆ. ಸೊ ಅದನ್ನೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ 29 ಲ್ಯಾಕ್ ರುಪೀಸ್, 290 ರುಪೀಸ್. ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಡಿಪ್ರಿಸಿಯೇಷನ್ ಆಫ್ ಫ್ಯಾಕ್ಟ್ರಿ ಇಲ್ಲಿ ಏನೇನಿದೆ ನೋಡೋಣ. ಡಿಪ್ರಿಸಿಯೇಷನ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಒಂದಿದೆ, ಇನ್ನೆಲ್ಲ ಆಫೀಸ್ ಓವರ್ ಹೆಡ್ಗೆ ರಿಲೇಟೆಡ್ ಆಗಿದೆ. ಸೊ ಡಿಪ್ರಿಸಿಯೇಷನ್ ಆಫ್ ಫ್ಯಾಕ್ಟ್ರಿ 15,000 ರುಪೀಸ್ ಡಿವೈಡೆಡ್ ಬೈ 10,000 ಮಾಡಿದ್ರೆ 1 ರೂಪಿ 50 ಪೈಸಾ. ಇನ್ಶೂರೆನ್ಸ್ ಆಫ್ ಫ್ಯಾಕ್ಟ್ರಿ 1,500 ನೋಡಿ ಇಲ್ಲಿದೆ, ಒಂದು ಟಿಕ್ ಹಾಕೋಣ. ಇಲ್ಲಿ ನಮ್ಮ ಇನ್ಶೂರೆನ್ಸ್ ಇಲ್ಲಿದೆ. ಓಕೆ, ಫ್ಯಾಕ್ಟ್ರಿ ಬಿಲ್ಡಿಂಗ್ 1,500 ಇದನ್ನು ನಾವಿಲ್ಲಿ ತೊಗೊಂಡಿದ್ದೀವಿ 1,500. ನೆಕ್ಸ್ಟಿಗೆ ಹೋಗೋಣ. ಇಲ್ಲಿ ಇನ್ಯಾವ್ದು ಬರುತ್ತೆ? ಡೆಲಿವರಿ ವ್ಯಾನ್ ಬರಲ್ಲ. ಸ್ಯಾಲರೀಸಲ್ಲಿ ನೋಡಿ, ಇನ್ಕ್ಲೂಡಿಂಗ್ ದ ಸ್ಯಾಲರಿ ಆಫ್ ಸೇಲ್ಸ್ ಮ್ಯಾನೇಜರ್ 25,000 ಆ್ಯಂಡ್ ಫ್ಯಾಕ್ಟ್ರಿ ಚೀಫ್ ಇಂಜಿನಿಯರ್ 25,000. ಸೊ ನಮಗೆ ಮಿಕ್ಕಿದ್ದು ಅದು ಆಫೀಸಿಗೆ ಹೋಗುತ್ತೆ, ಇದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಗೆ ಹೋಗುತ್ತೆ. ನಮಗೆ ಫ್ಯಾಕ್ಟ್ರಿಗೆ ಸಿಗೋ ಅಂಥದ್ದು ಇಲ್ಲಿದೆ ನೋಡಿ. ಸ್ಯಾಲರಿ ಆಫ್ ಫ್ಯಾಕ್ಟ್ರಿ ಚೀಫ್ ಇಂಜಿನಿಯರ್ 25,000, 2 ರೂಪೀಸ್ 50 ಪೈಸಾ. ಎಲೆಕ್ಟ್ರಿಸಿಟಿ ಏನಿದೆ ನೋಡೋಣ. ಎಲೆಕ್ಟ್ರಿಸಿಟಿ ಇಲ್ಲಿ ಸ್ಯಾಲ್ರಿ ಆಯಿತು, ಟಿಕ್ ಹಾಕ್ಕೊಳ್ಳೋಣ. ಫಿನಿಶ್ಡ್ ಗೂಡ್ಸ್ ಇದೆ, ಅದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಗೆ. ಫ್ಯಾಕ್ಟ್ರಿಯಲ್ಲಿ ಎಲೆಕ್ಟ್ರಿಸಿಟಿಗೆ ರಿಲೇಟೆಡ್ ಆಗಿ ಇನ್ಕ್ಲೂಡಿಂಗ್ 4,000 ಫಾರ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂತ ಇದೆ. ಅಲ್ಲಿಗೆ ನೀವು ನೋಡಿ, ಅಡ್ಮಿನಿಸ್ಟ್ರೇಟಿವ್ ಅಂದರೆ ಆಫೀಸ್ ಎಕ್ಸ್ಪೆನ್ಸಸ್ 4,000 ಇದೆ. ಮಿಕ್ಕಿರೋದನ್ನು ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೆಳಗಡೆಗೆ ಹಾಕೋಬೇಕು ಅನ್ನೋದನ್ನು ಅವರು ಅಲ್ಲಿ ಒಂದು ಇಂಟನ್ನು ಕೊಡ್ತಾ ಇದ್ದಾರೆ. ಈ ಟೋಟಲ್ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ 40,000 ಇದೆ. ಆ 40,000ಅಲ್ಲಿ 4,000 ರೂಪಾಯಿ ಫ್ಯಾಕ್ಟ್ರಿ ಆಫೀಸ್ ಓವರ್ ಹೆಡ್ಸಿಂದು ಆ್ಯಡ್ ಆಗೋಗಿದೆ ಅಂತ ಇಂಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ 40,000 ಮೈನಸ್ 4,000 ಮಾಡಿದ್ರೆ 36,000 ಬರುತ್ತೆ. ಇಲ್ಲಿ ಹೋಗೋಣ ನೋಡಿ, ಇಲ್ಲಿ ಬರೆದಿದ್ದೀನಿ, ಮೆನ್ಷನ್ ಮಾಡಬೇಕು ನಾವು. ಆ್ಯಕ್ಚುಲಾಗಿ ಎಲೆಕ್ಟ್ರಿಸಿಟಿ ಫ್ಯಾಕ್ಟ್ರಿಯಲ್ಲಿ 40,000 ಇದೆ ಟೋಟಲಲ್ಲಿ 40,000 ಇದೆ. ಆಫೀಸಿನ 4,000ನ ತೆಗೆದಾಕಿದ್ರೆ ನಮಗೆ ಔಟರ್ ಕಾಲಮಲ್ಲಿ 36,000 ಬರಿಬೇಕು. ಡಿವೈಡೆಡ್ ಬೈ 10,000 ಮಾಡಿದ್ರೆ 3 ರೂಪೀಸ್ 60 ಪೈಸಾ ಬೀಳುತ್ತೆ. ಇನ್ನು ನೆಕ್ಸ್ಟಿಗೆ ಎಲೆಕ್ಟ್ರಿಸಿಟಿ ಆಯಿತು. ಅಡ್ವರ್ಟೈಸ್ಮೆಂಟ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಸನ್ಡ್ರಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 3,40,000 ಇದೆ. ಒಂದು ಮಾರ್ಕ್ ಹಾಕೊಳ್ಳೋಣ. ಇಲ್ಲಿ ಬರೆಯೋಣ. ಅದನ್ನು ನಾನು ಬರಿಬೇಕು ಲೇಟ್ ಆಗುತ್ತೆ ಅಂತ ಹೇಳಿ ಮಾಡಿದ್ದೀನಿ, ಅಷ್ಟೇ ಬಿಟ್ಟರೆ ಎಲ್ಲ ನಿಮ್ಮ ಜೊತೆಗೇ ನಾನು ನಿಮಗೆ ಹೇಳ್ಕೊಡೋವಂತಹ ಪ್ರಯತ್ನ ಪಡ್ತಾ ಇದ್ದೀನಿ. ಸನ್ಡ್ರಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 3,40,000 ರುಪೀಸ್. ಅದನ್ನು 10,000 ಜೊತೆ ಡಿವೈಡ್ ಮಾಡಿದ್ರೆ 34 ರೂಪೀಸ್ ಬೀಳುತ್ತೆ. ಸೊ ಟೋಟಲ್ ಆಗಿ ನಮಗೆ ಇಷ್ಟು. ಇದಕ್ಕೆ 29 ಲ್ಯಾಕ್ ಪ್ರೈಮ್ ಕಾಸ್ಟನ್ನು ಸೇರಿಸಿ ಫ್ಯಾಕ್ಟ್ರಿ ಓವರ್ ಹೆಡ್ಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಫ್ಯಾಕ್ಟ್ರಿ ಕಾಸ್ಟ್ ಇಷ್ಟು ಬರುತ್ತೆ. ಇದನ್ನು 10,000 ಜೊತೆ ಡಿವೈಡ್ ಮಾಡಿದ್ರೆ 10,000 ಯೂನಿಟ್ ಜೊತೆ ಡಿವೈಡ್ ಮಾಡಿದ್ರೆ 331 ರೂಪೀಸ್ 75 ಪೈಸಾ ಸಿಗತ್ತೆ. ಮುಂದೆ ಆಫೀಸ್ ಓವರ್ ಹೆಡ್ ಜೊತೆಗೆ ನಾವು ಇವಾಗ ಫ್ಯಾಕ್ಟ್ರಿ ಕಾಸ್ಟನ್ನು ಸೇರಿಸಬೇಕಾಗುತ್ತೆ. ಸೊ ಆಫೀಸ್ ಓವರ್ ಹೆಡ್ಡಲ್ಲಿ ಏನೇನೆಲ್ಲ ಬಂದಿದೆ ಅಂತ ನೋಡ್ತಾ ಹೋಗೋಣ. ಆಫೀಸ್ ಓವರ್ ಹೆಡ್
ಸೊ ಆಫೀಸ್ ಬಿಲ್ಡಿಂಗ್, ಡಿಪ್ರಿಸಿಯೇಷನ್ ಆಫ್ ಆಫೀಸ್ ಬಿಲ್ಡಿಂಗ್. ಅದಾದ ಮೇಲೆ ಒಂದು ತೊಗೊಳ್ಳೋಣ, ಅದನ್ನು ಸ್ಟಾಫ್ ಕಾರ್ಸ್ ಇದೆ, ಅದನ್ನು ತೊಗೊಳ್ಳೋಣ. ಆಮೇಲೆ ಬ್ರಾಂಚ್ ಆಫೀಸ್ ಎಕ್ಸ್ಪೆನ್ಸಸ್ ಇದೆ. ಇಲ್ಲಿ ಇನ್ನೊಂದು ಸ್ಯಾಲರೀಸು ಇದೆ, ಸ್ಯಾಲರೀಸನ್ನು ತೊಗೊಳ್ಳೋಣ ನಾವು. ಅದಾದಮೇಲೆ ಇನ್ಶೂರೆನ್ಸಲ್ಲಿ ಸ್ಟಾಫ್ ಕಾರ್, ಆಮೇಲೆ ಆಫೀಸ್ ಬಿಲ್ಡಿಂಗ್. ಅಲ್ಲಿಗೆ ನಾವು ಎಷ್ಟು ಐಟಮ್ ಆ್ಯಡ್ ಮಾಡ್ತೀವಿ ಅಂದರೆ ಸ್ಯಾಲರೀಸು, ಡಿಪ್ರಿಸಿಯೇಷನ್ ಆಫ್ ಆಫೀಸ್ ಬಿಲ್ಡಿಂಗು, ಡಿಪ್ರಿಸಿಯೇಷನ್ ಆಫ್ ಸ್ಟಾಫ್ ಕಾರು, ಆಮೇಲೆ ಬ್ರಾಂಚ್ ಆಫೀಸ್ ಎಕ್ಸ್ಪೆನ್ಸಸ್ಸು, ಇನ್ಶೂರೆನ್ಸ್ ಆಫ್ ಆಫೀಸ್ ಬಿಲ್ಡಿಂಗು, ಇನ್ಶೂರೆನ್ಸ್ ಆಫ್ ಸ್ಟಾಫ್ ಕಾರು. ಆಮೇಲೆ ಲಾಸ್ಟಿಗೆ ಇನ್ನೇನಿದೆ ನೋಡೋಣ, ಆಫೀಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಇಷ್ಟನ್ನು ತೊಗೊತಾ ಇದ್ದೀವಿ. 1 2 3 4 5 6 7 ಐಟಮನ್ನು ನಾವು ಇವಾಗ ತೆಗೆದು ಇಲ್ಲಿಗೆ ಹಾಕಬೇಕು. ಸಲ ನಾನು ನಿಮ್ಗೆ ಹಿಂಗೆ ತೋರಿಸೋದಕ್ಕೆ ನನ್ನ ಮೊಬೈಲನ್ನು ಕೈಯಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಇರೋದಕ್ಕೆ ನನಗೆ ಕಷ್ಟ ಆಗ್ತಾಯಿದೆ. ಅದಕ್ಕೆ ಎಲ್ಲ ಸೇರಿಸಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ತೆಗೆದು ನಾವಿಲ್ಲಿ ಪೋಸ್ಟ್ ಮಾಡಿದ್ರೆ ನೀವು ಬ್ಯಾಕ್ ಹೋಗಿ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಆಫೀಸ್ ಓವರ್ ಹೆಡ್ಡಲ್ಲಿ ಸ್ಯಾಲರೀಸಲ್ಲಿ ನೀವು ನೋಡ್ತಾ ಹೋದರೆ ಸ್ಯಾಲ್ರಿಯಲ್ಲಿ ಒಟ್ಟು 3 lakh rupees ಇದೆ. ಈ 3 lakhಲ್ಲಿ ಅವರೊಂದು ಹಿಂಟ್ ಕೊಟ್ಟಿದ್ದಾರೆ. 3 lakhಲ್ಲಿ 25,000 ಸೇಲ್ಸ್ ಮ್ಯಾನೇಜರ್ದು, 25,000 ಫ್ಯಾಕ್ಟ್ರಿ ಚೀಫ್ ಇಂಜಿನಿಯರ್ದು ಆ್ಯಡ್ ಆಗಿದೆ. ಸೊ ಅಲ್ಲಿಗೆ 3 lakhಲ್ಲಿ 25 ಅವ್ರದ್ದು, 25 ಇನ್ನೊಬ್ಬರದು ಸೇಲ್ಸ್ ಮ್ಯಾನೇಜರ್ದೊಂದು, ಫ್ಯಾಕ್ಟ್ರಿ ಚೀಫ್ ಇಂಜಿನಿಯರ್ದೊಂದು, ಅಲ್ಲಿಗೆ 50,000 ಆಗುತ್ತೆ. ಆ 50,000ಅನ್ನು ನಾವು ಇಲ್ಲಿ 3 lakhಲ್ಲಿ ಲೆಸ್ ಮಾಡಿದ್ರೆ, ನನ್ನ ಪೇಪರ್ ಆರ್ ಹೋಗ್ತಾ ಇದೆ, ಅಮ್ಮ ಐ ಆಮ್ ಸಾರಿ, ಓಕೆ, ನನ್ನ ಪೇಪರ್ ಆರ್ ಹೋಗ್ತಾಯಿತ್ತು, ಅದರಿಂದ ಡಿಸ್ಟರ್ಬ್ ಆಯಿತು, ಸಾರಿ. ಸ್ಯಾಲ್ರೀಸಲ್ಲಿ ಟೋಟಲ್ ಅಂದರೆ 25,000 ಚೀಫ್ ಇಂಜಿನಿಯರ್ದು, 25,000 ಸೇಲ್ಸ್ ಮ್ಯಾನೇಜರ್ದು ಆ್ಯಡ್ ಮಾಡಿದ್ರೆ 50,000 ಆಗುತ್ತೆ. ಈ 3 lakhನ್ನು 50,000 ಲೆಸ್ ಮಾಡಿದ್ರೆ 2,50,000 ಸಿಗುತ್ತೆ. ಇದನ್ನು ನಾವು ಆಫೀಸ್ ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಡಿವೈಡೆಡ್ ಬೈ 10,000 ಮಾಡಿದ್ರೆ ನಿಮಗೆ ಅಲ್ಲಿಗೆ 25 rupees ಬರುತ್ತೆ. ಅದ್ರ ಜೊತೆಗೆ ಡಿಪ್ರಿಸಿಯೇಷನ್ ಆಫ್ ಆಫೀಸ್ ಬಿಲ್ಡಿಂಗ್ 8,000 ಹಾಕ್ಕೊಂಡಿದ್ವಿ ನೋಡಿ, 8,000. ಡಿಪ್ರಿಸಿಯೇಷನ್ ಆಫ್ ಸ್ಟಾಫ್ ಕಾರ್ 12,000, ಡಿಪ್ರಿಸಿಯೇಷನ್ ಆಫ್ ಆಫೀಸ್ ಎಕ್ಸ್ಪೆನ್ಸ್ 40,000. ಅದಷ್ಟನ್ನು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಡಿಪ್ರಿಸಿಯೇಷನ್ ಆಫ್ ಆಫೀಸ್ ಬಿಲ್ಡಿಂಗ್, ಡಿಪ್ರಿಸಿಯೇಷನ್ ಆಫ್ ಸ್ಟಾಫ್ ಕಾರ್, ಡಿಪ್ರಿಸಿಯೇಷನ್ ಆಫ್ ಬ್ರಾಂಚ್ ಆಫೀಸ್ ಎಕ್ಸ್ಪೆನ್ಸಸ್ 40,000, ಆಮೇಲೆ ಇನ್ಶೂರೆನ್ಸ್ ಆಫ್ ಸ್ಟಾಫ್ ಕಾರ್, ಇನ್ಶೂರೆನ್ಸ್ ಆಫ್ ಆಫೀಸ್ ಬಿಲ್ಡಿಂಗ್, ಎಲೆಕ್ಟ್ರಿಸಿಟಿ ಫಾರ್ ಅಡ್ಮಿನಿಸ್ಟ್ರೇಟಿವ್ ಅದೊಂದು 4,000 ನಿಮ್ಗೆ ಇಲ್ಲಿ ಬಂದಿದೆ, ಅದು ಮೆನ್ಷನ್ ಮಾಡಿ ತೋರಿಸಿದ್ದೆ. ಎಲೆಕ್ಟ್ರಿಸಿಟಿ ಏನಿದೆ ಇದು ಇನ್ಕ್ಲೂಡಿಂಗ್ 4,000 ಫಾರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ. 40,000ದಲ್ಲಿ 4,000 ರೂಪಾಯಿ ಅಡ್ಮಿನಿಸ್ಟ್ರೇಟಿವ್ ಆಫೀಸಿನ ಓವರ್ ಹೆಡ್ಸ್ ಕೆಳಗಡೆಗೆ ಹೋಗುತ್ತೆ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಅದನ್ನು ಡೈರೆಕ್ಟಾಗಿ ಇಲ್ಲಿ ಬರಿತೀವಿ, ಅರ್ಥ ಆಯ್ತಾ. ಇನ್ನು ಆಫೀಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇಲ್ಲಿದೆ ನೋಡಿ, ಆಫೀಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಆಫೀಸ್ ಓವರ್ ಹೆಡ್ ಕೆಳಗಡೆ ಬರುತ್ತೆ 50,000 rupees. ಪ್ರಾಬ್ಲಮನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ, ನಿಮ್ಗೆ ಅವಾಗ ಏನೇನಕ್ಕೆ ಏನೇನು ಬರುತ್ತೆ ಅಂತ ಗೊತ್ತಾಗುತ್ತೆ. ಈಗ 17,500ಗೆ ಇದಿಷ್ಟು ಆಫೀಸ್ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ನಮಗೆ ಇಷ್ಟು ಬರುತ್ತೆ, ಆಫೀಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಅದಕ್ಕೆ ನಾವು ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಅದು ಯಾವ್ಯಾವುದು ಅಂತ ಇಲ್ಲಿದೆ ನೋಡೋಣ. ಸೊ ಅಲ್ಲಿಗೆ ಬರ್ತಾ ಹೋದರೆ ಯಾವ್ಯಾವುದು, ಡೆಲಿವರಿ ವ್ಯಾನ್ ಎಲ್ಲ ಆಗಿದೆ, ಇನ್ಶೂರೆನ್ಸ್ ಎಲ್ಲ ಆಗಿದೆ. ಇಲ್ಲೊಂದಿದೆ ನೋಡಿ, ಡೆಲಿವರಿ ವ್ಯಾನ್ ಮೇಂಟೆನೆನ್ಸ್ ಆ್ಯಂಡ್ ರನ್ನಿಂಗ್ ಎಕ್ಸ್ಪೆನ್ಸಸ್ 10,000 ಟಿಕ್ ಹಾಕ್ಕೊಳ್ಳೋಣ. ಅದು ಬಿಟ್ಟು ಇನ್ನೇನಿದೆ ಇಲ್ಲಿ, ಫಿನಿಶ್ಡ್ ಗೂಡ್ಸ್ ವೇರ್ ಹೌಸ್ ಎಕ್ಸ್ಪೆನ್ಸಸ್ ಎರಡನ್ನು ಮಾಡೋಣ. ಡೆಲಿವರಿ ವ್ಯಾನ್ ಮೇಂಟೆನೆನ್ಸ್ ಆ್ಯಂಡ್ ರನ್ನಿಂಗ್ ಎಕ್ಸ್ಪೆನ್ಸಸ್ 10,000. ಓಕೆ, ಅದಾದಮೇಲೆ ಸೇಲ್ಸ್ ಮ್ಯಾನೇಜರ್ ಸ್ಯಾಲ್ರಿ ಇತ್ತು ನೋಡಿ, ಇಲ್ಲಿ
ಸ್ಯಾಲ್ರೀಸಲ್ಲಿ ಸೇಲ್ಸ್ ಮ್ಯಾನೇಜರ್ ಸ್ಯಾಲ್ರಿ ಇತ್ತು ಅಲ್ವಾ, 25,000 ಅದನ್ನು ತೊಗೋಬೇಕು. 3 ಲ್ಯಾಕಲ್ಲಿ 25,000 ಅದನ್ನು ತೊಗೋಬೇಕು. ಮತ್ತು ಇಲ್ಲಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ, ಫಿನಿಶ್ಡ್ ಗೂಡ್ಸ್ ಆಫ್ ವೇರ್ ಹೌಸ್ ಎಕ್ಸ್ಪೆನ್ಸಸ್ 20,000 ಅದನ್ನು ತೊಗೋಬೇಕು. ನೆಕ್ಸ್ಟಿಗೆ ಹೋಗೋಣ. ಬ್ಯಾಕ್ ಶೀಟಲ್ಲಿ ಎಕ್ಸ್ಪೆನ್ಸಸ್ ಫಾರ್ ಪಾರ್ಟಿಸಿಪೇಷನ್ ಇನ್ನೂ ಇರಬೇಕಲ್ಲ ಐಟಮನ್ನು ನೋಡೋಣ. ಇನ್ನೂ 1-2-3 ಮಿಸ್ ಆಗಿದೆ ಅಂತ ನೋಡ್ತಿದ್ದೀನಿ. ಎಲ್ಲ ಆಯಿತಾ ಅಂತ ಚೆಕ್ ಮಾಡ್ಕೊಂಬಿಡೋಣ ಒಂದು ಸಲ. ಆಗಿದೆ, ಸ್ಯಾಲರಿ ಆಯಿತು, ಫಿನಿಶ್ಡ್ ಗೂಡ್ಸ್ ಆಯಿತು, ಎಲೆಕ್ಟ್ರಿಸಿಟಿ ಆಯಿತು. ಸಾರಿ, ಇಲ್ಲೊಂದು ಅಡ್ವರ್ಟೈಸ್ಮೆಂಟ್ ಮಿಸ್ ಆಗಿದೆ, ಸೇಲ್ಸ್ ಪ್ರಮೋಷನ್ ಮಿಸ್ ಆಗಿದೆ. ಅದೆರಡನ್ನು ತೊಗೋಬೇಕಾಗುತ್ತೀಗ. ಫಿನಿಶ್ಡ್ ಗೂಡ್ಸ್ ಆಫ್ ವೇರ್ ಹೌಸ್ ಎಕ್ಸ್ಪೆನ್ಸಸ್ ಅನ್ನೋ ಒಂದು ತೊಗೋಬೇಕು. ಆಮೇಲೆ ಎಕ್ಸ್ಪೆನ್ಸಸ್ ಫಾರ್ ಪಾರ್ಟಿಸಿಪೇಷನ್ ಆನ್ ಎಕ್ಸಿಬಿಷನ್ ಅದೊಂದು 10,000. ಸೊ ಅದೊಂದು ಇಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಸ್ಯಾಲರೀಸ್ ಆಫ್ ಸೇಲ್ಸ್ ಮ್ಯಾನೇಜರ್ 25,000, ಫಿನಿಶ್ಡ್ ಗೂಡ್ಸ್ ವೇರ್ ಹೌಸ್ 20,000, ಅಡ್ವರ್ಟೈಸ್ಮೆಂಟ್ 20,000, ಸೇಲ್ಸ್ ಪ್ರಮೋಷನ್ 5,000, ಎಕ್ಸ್ಪೆನ್ಸಸ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ 10,000. ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಕಾಸ್ಟ್ 37,74,206 ರೂಪೀಸ್ ಸಿಗುತ್ತೆ. ಡಿವೈಡೆಡ್ ಬೈ 10,000 ಮಾಡಿದ್ರೆ ಇಷ್ಟಕ್ಕೂ ಇದಕ್ಕೆ 2 ರೂಪೀಸ್ 50 ಪೈಸಾ, 2 ರೂಪೀಸ್ 2 ರೂಪೀಸ್ 50 ಪೈಸಾ. 10,000 divided by 10,000 1 rupee. 37,74,206 rupees ಮಾಡಿದ್ರೆ 377 rupees 42 ಪೈಸಾ ಸಿಗತ್ತೆ ಟೋಟಲ್ ಕಾಸ್ಟ್. ಈಗ ನಾವು ಈ ಟೋಟಲ್ ಕಾಸ್ಟಿಗೆ ಇಲ್ಲಿರುವಂತಹ ಸೇಲ್ಸನ್ನು ತಗೊಂಡು ಇಲ್ಲಿರೋ ಸೇಲ್ಸಿಗೆ 37,74,206 ರೂಪೀಸನ್ನು ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಮಾಡಿದ್ರೆ ನಮಗೆ ಸಿಗೋದು ನೆಟ್ ಪ್ರಾಫಿಟ್ ಬಂದು 4,25,800. ಅದು ಇಲ್ಲಿ ಬಂತ ನೋಡೋಣ. ಸೊ ಟೋಟಲ್ ಕಾಸ್ಟ್ 37,74,206 ರೂಪೀಸ್. ಅದಕ್ಕೆ ನಾವು ಸೇಲ್ಸನ್ನು ಲೆಸ್ ಮಾಡಬೇಕು ನೋಡಿ, ನೆಟ್ ಪ್ರಾಫಿಟ್ ಮಾಡಬೇಕು. ನೆಟ್ ಪ್ರಾಫಿಟ್ ಆ್ಯಡ್ ಮಾಡಬೇಕು ಅಂದರೆ 42 ಲ್ಯಾಕಿನ ಸೇಲ್ಸ್ ಜೊತೆಗೆ ಟೋಟಲ್ ಕಾಸ್ಟನ್ನು ನಾವು ಲೆಸ್ ಮಾಡಿದ್ರೆ, ಇದುವರೆಗೂ ನಾವೆಲ್ಲ ಆ್ಯಡ್ ಮಾಡ್ಕೊಂಬಂದ್ವಲ್ಲ ಈ 37,74,206ಗೆ ನೋಡಿ 36,84,200ಗೆ ಟೋಟಲ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸನ್ನು ಎಲ್ಲ ಆ್ಯಡ್ ಮಾಡಿದ್ರೆ ನಮಗೆ 37,74,206 ಬರುತ್ತೆ. ಈ 206ನ 42 ಲ್ಯಾಕ್ ಜೊತೆ ಮೈನಸ್ ಮಾಡಿದ್ರೆ ನಮಗೆ 4,25,800 ರೂಪೀಸ್ ಸಿಗುತ್ತೆ ಪ್ರಾಫಿಟ್. ಇದು ಮೇನ್ ಪ್ರಾಫಿಟ್ ನಾವು ಇವಾಗ ಕಂಡುಹಿಡಿಯೋ ಅಂಥದ್ದು. ಇದನ್ನು ಕಂಡುಹಿಡಿದ ಮೇಲೆ ಇದನ್ನು 10,000 ಯೂನಿಟ್ ಜೊತೆಗೆ ನಾವು ಡಿವೈಡ್ ಮಾಡಿದ್ರೆ 42 ರೂಪೀಸ್ 58 ಪೈಸಾ ಸಿಗುತ್ತೆ. ಇದನ್ನು 10,000 ಯೂನಿಟ್ ಜೊತೆ ಡಿವೈಡ್ ಮಾಡಿದ್ರೆ 377 ರೂಪೀಸ್ 42 ಪೈಸಾ ಸಿಗುತ್ತೆ. ಇದನ್ನು 10,000 ಯೂನಿಟ್ ಜೊತೆಗೆ ಡಿವೈಡ್ ಮಾಡಿದ್ರೆ 420 ರೂಪೀಸ್ ಸಿಗುತ್ತೆ. ಇದು ನಾವು ಕಂಡುಹಿಡಿಯುವಂತಹ ಟೋಟಲ್ ಕಾಸ್ಟ್ ಶೀಟ್. ಇದರಲ್ಲಿ ನಿಮಗೇನು ಒಂದು ಹೊಸ ಡಿಫ್ರೆನ್ಸ್ ಅಂತ ಅಂದರೆ, ಸ್ಯಾಲರೀಸ್ ಅನ್ನೋದನ್ನು ಬೇರೆದ್ರ ಜೊತೆ ಇನ್ಕ್ಲೂಡ್ ಮಾಡಿರ್ತಾರೆ, ಆಮೇಲೆ ಎಲೆಕ್ಟ್ರಿಸಿಟಿ ಅನ್ನೋದನ್ನು ಬೇರೆ ಜೊತೆ ಇನ್ಕ್ಲೂಡ್ ಮಾಡಿರ್ತಾರೆ. ಇನ್ನು ಮತ್ತಿನ್ನೊಂದು ಹೇಳಬೇಕು ಅಂದರೆ ಯೂನಿಟ್ಸ್ ಹೊಸದಾಗಿ ಕೊಟ್ಟಿದ್ದಾರೆ, ಯೂನಿಟ್ಸನ್ನು ನೀವು ಬರೀಬೇಕು. ಇಲ್ಲಿ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಈ ಯೂನಿಟ್ಸ್ ನಿಮಗೆ ಹೊಸದಾಗಿ ಬಂದಿದೆ. ಅದರ ಜೊತೆಗೆ ಎಲೆಕ್ಟ್ರಿಸಿಟಿ ಅಂತ ಕೊಡ್ತಾರೆ, ಅದರಲ್ಲಿ 4,000 ರೂಪೀಸ್ ಆಫೀಸ್ದು ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾರೆ. ಇದೊಂದು ಹೊಸ ರೀತಿಯಾದಂಥದ್ದು. ಅದರ ಜೊತೆಗೆ ಸ್ಯಾಲರೀಸ್ ಅಂತ ಕೊಡ್ತಾರೆ, ಅದರಲ್ಲಿ ಆಫೀಸಿಂದು ಬಿಟ್ಟು ನಿಮಗೆ ಸೇಲ್ಸ್ ಮ್ಯಾನೇಜರ್ದು 25,000, ಚೀಫ್ ಇಂಜಿನಿಯರ್ದು 25,000 ಆ್ಯಡ್ ಆಗಿದೆ ಅಂತ ಹೊಸದಾಗಿ ನಿಮಗೆ ಇಲ್ಲಿ ಆ್ಯಡ್ ಮಾಡಿ ಕೊಟ್ಟಿರ್ತಾರೆ. ಅದೆರಡೇ ನಿಮಗೆ ವಿಶೇಷವಾಗಿರೋದು, ಯೂನಿಟ್ಸು ಮತ್ತು ಇಲ್ಲಿ ಇನ್ಕ್ಲೂಡ್ ಆಗಿರುವ 2 ಪಾಯಿಂಟು. ಇನ್ನೆಲ್ಲ ಆ್ಯಸ್ ಯೂಶ್ವಲ್ ಸೇಮ್ ನಾವು ಮೊನ್ನೆ ಪ್ರಾಬ್ಲಮಲ್ಲಿ ಮಾಡಿರೋ ಅಂಥದ್ದು. ಇಲ್ಲಿ ನೀವು ಕಲಿಬೇಕಾಗಿರೋದು ಅಷ್ಟೇ, ಯಾವ್ದ್ಯಾವ್ದ್ರ ಕೆಳಗಡೆಗೆ ಬರುತ್ತೆ ಅನ್ನೋ ಅಂಥದ್ದನ್ನು.
ವಿಡಿಯೋನ ಕೇಳ್ಕೊಳ್ಳಿ, ನೋಡ್ಕೊಳ್ಳಿ. ಎಲ್ಲ ಅರ್ಥ ಆಗಿಲ್ವಾ ವಿಡಿಯೋನ ಮತ್ತೊಮ್ಮೆ ನೋಡುವಂತಹ ಪ್ರಯತ್ನ ಪಡಿ. ಲಾಕ್ಡೌನನ್ನು ಇನ್ನೂ 1 ಮಂತ್ ಎಕ್ಸ್ಟೆಂಡ್ ಮಾಡಿದರೆ ಕಾಸ್ಟ್ ಶೀಟನ್ನು ಮತ್ತೆ ಕ್ಲಾಸಲ್ಲಿ ಮಾಡೋಕ್ಕೆ ಸಿಗುತ್ತೋ ಟೈಮು ಸಿಗಲ್ವೋ ನನಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಮುಂದಕ್ಕೆ ನನಗೆ ಕ್ಲಾಸಲ್ಲಿ ಮಾಡೋಕ್ಕೆ ಅವಕಾಶ ಸಿಗದೇ ಇರೋ ಕಾರಣ ನೀವು ವಿಡಿಯೋಸನ್ನೇ ಭಾಳ ಸಲ ನೋಡಿ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಏನಾದರೂ ಡೌಟ್ ಇದ್ದರೆ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.